ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅಶು ದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ನಾನು ಆಂಟಿ ಇಬ್ಬರೂ ಟೈಲರಿಂಗ್ ಕ್ಲಾಸಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಬಾಗಿಲು ಕ್ಲೋಸ್ ಮಾಡಿದರು. ನಿನ್ನೆ ಬಂದವರಿಗೆಲ್ಲ ಹೇಳಿದ್ರಂತೆ ನಾಳೆ ಇರಲ್ಲ ಟೈಲರಿಂಗ್ ಕ್ಲಾಸು ಅಂತ. ನಮಗೆ ಗೊತ್ತಿರಲಿಲ್ಲ, ಹಂಗಾಗಿ ಬಂದ್ವಿ. ಅಲ್ಲಿ ನೋಡಿದರೆ ಬಾಗಿಲು ತೆಗ್ದಿರಲಿಲ್ಲ, ಹಂಗಾಗಿ ಮಾರ್ಕೆಟಿಗೆ ಬಂದ್ವಿ ತರಕಾರಿ ತಗೊಂಡೋಗೋಣ ಅಂತ. ತರಕಾರಿ ತಗೊಳ್ತೀನಿ ಬಾ ಅಂತ ಕರೆದ್ರು, ಅದಕ್ಕೆ ಬಂದ್ವಿ. ನಾನು ಹೂವು ಎಲ್ಲ ತಗೋಬೇಕಿತ್ತಲ್ಲ, ಹಂಗೆ ತಗೊಂಡೋಗೋಣ, ಗುರುವಾರ ಪೂಜೆ ಮಾಡಬೇಕಿತ್ತಲ್ಲ, ಹಂಗಾಗಿ ತಗೊಂಡೋಗೋಣ ಅಂತ ಬಂದ್ವಿ ನಾವು. ನಾನು ನಿನ್ನೆ ಹೂವು ತಗೊಂಡೋಗಿರಲಿಲ್ಲ, ಹಂಗಾಗಿ ಇವತ್ತೇ ತಗೊಂಡೋಗೋಣ ಅಂತ ಟೈಲರಿಂಗ್ ಕ್ಲಾಸಿಗೆ ಹೋಗ್ಬಿಟ್ಟು ಹಂಗೆ ತಗೊಂಡೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಈ ಥರ ಆಯಿತು. ಹಂಗಾಗಿ ಮಾರ್ಕೆಟಿಗೆ ಹೋಗ್ಬಿಟ್ಟು ಹಂಗೆ ಹೂವು ತಗೊಂಡು ಮನೆಗೆ ಹೋಗೋಣ ಪೂಜೆ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲ ಹಂಗೆ ಕಾಯಿ ತಗೋಬೇಕು ಅಂತ ಅಂದರು, ಕಾಯಿ ತಗೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ಪೂಜಕರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳು ಅಲ್ಲೇ ಇದ್ದಾಳೆ, ನಮ್ಮ ಅತ್ತೆ ಬಂದಿತ್ತಲ್ಲ, ಹಂಗಾಗಿ ಆಂಟಿ ಏನೋ ಟಿ ವಿ ಕೆಟ್ಟೋಗಿತ್ತಂತೆ, ಹಂಗಾಗಿ ರಿಪೇರಿ ಕೊಟ್ಟಿದ್ರಂತೆ. ಇಲ್ಲೇ ಇಸ್ಕೊಂಡು ಹೋಗೋಣ, ಹೆಂಗಿರು ಹೋಗ್ತಾ ಇದೀವಲ್ಲ ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಬಂದ್ವಿ ಇಸ್ಕೊಂಡು ಹೋಗೋಣ ಅಂತ. ಏನಾರು ವೋಲ್ಟೇಜ್ ವೇರಿಯೇಷನ್ ಏನಾರು ಕೆಟ್ಟೋಗಿರುತ್ತೆ, ಏನೋ ಹೀಟ್ ಆಗೋದು ಅಥವಾ ಇವಾಗ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು, ಹೂವು ಇರಲಿಲ್ವಲ್ಲ, ಹಂಗಾಗಿ ಸಂಜೆ ಪೂಜೆ ಮಾಡೋಣ ಅಂತ ಸುಮ್ಮನೆ ಆದೆ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನೈಟು 8 ಗಂಟೆ ಪೂಜೆ ಸಂಜೆನೇ ಮುಗೀತು. ಇವಾಗ ಪೂಜಕರ ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಚೇತಣ್ಣ ಬಂದಿದ್ರು, ಹೋಗ್ಬಿಟ್ಟು ಬರೋಣ ಅಂತ ಅಂದರು, ಹಂಗಾಗಿ ಪೂಜಕರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಟೈಮ್ 8 ಗಂಟೆ ಆಗಿದೆ. ಇವಾಗ ಹೊರಡ್ತೀವಿ, ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನಿನ್ನೆ ವೀಡಿಯೋ ಮಾಡಿದ್ನಲ್ಲ, ಅದನ್ನು ಈ ವಿಡಿಯೋಕ್ಕೆ ಆ್ಯಡ್ ಮಾಡಿದ್ದೀನಿ, ಏಕೆಂದರೆ ಆ ವಿಡಿಯೋ ಚಿಕ್ಕದಾಗುತ್ತೆ ಅಂತವ. ಇವತ್ತಿನ ವ್ಲಾಗಿಗೆ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಈ ವಿಡಿಯೋ. ನೈಟು ಮನೆಗೆ ಹೋಗಿದ್ವಿ, ಇವಾಗ ಮತ್ತೆ ಬೆಳಗ್ಗೆ ಬಂದ್ವಿ. ಇವಾಗ ಪೂಜಕರ ಮನೆಯಲ್ಲೇ ಇದ್ವಿ. ಆಮೆ ಇತ್ತಲ್ಲ, ಆಮೆ ಕೆಳಗೆ ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಆಮೆ ಕೆಳಗೆ ಬಿಟ್ಟಿದ್ದೆ, ಆಟಾಡುತ್ತಾ ಏನು ಅಂತವ. ಅದು ಎಷ್ಟು ಚೆನ್ನಾಗಿ ಆಟಾಡ್ತಾಯಿದೆ ನೋಡಿ. ಒಂದೊಂದು ಟೈಮ್ ಕೆಳಗಡೆ ಬಿಟ್ಟರು ಸುಮ್ಮನೆ ಮಲಗಿರುತ್ತೆ. ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡಿತ್ತು, ಆಮೇಲೆ ಆಟಾಡ್ತಾ ಇತ್ತು. ಏಯ್ ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ. ಪೂಜಕರ ಮನೇಲಿ ರೊಟ್ಟಿ ಪಲ್ಯ ಗಿಣ್ಣ ಮಾಡಿದ್ರಂತೆ, ಹಂಗಾಗಿ ರೊಟ್ಟಿ ಮಾಡಿದ್ದೀನಿ, ಇಲ್ಲಿಗೆ ಬಾ ಅಂತ ಕರೆದ್ರು. ನಾನು ಪಲಾವ್ ತೊಗೊಂಡು ಇಲ್ಲಿಗೆ ಬಂದೆ, ರೊಟ್ಟಿ ತಿಂದೆ. ನಾನು ಇಲ್ಲೇ ಬಂದು ಗಿಣ್ಣ ಮಾಡಿದ್ರಲ್ಲ, ಹಂಗಾಗಿ ಇಲ್ಲೇ ಬಂದು ತಿಂದೆ. ನನ್ನ ಮಗಳಿಗೆ ರೊಟ್ಟಿ ತಿನ್ನಿಸ್ತಾ ಇತ್ತು, ತಿಂದಿರ್ಲಿಲ್ವಂತೆ, ಹಂಗಾಗಿ ನಾನು ಬಂದಿದ ತಕ್ಷಣ ಪಲಾವ್ ತಿನ್ನಿಸು ಅಂತ ಹೇಳ್ತು. ಹಂಗಾಗಿ ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು ಒಂದು ತಪ್ಪಲಿ ತಗೊಬಂದು ಕೊಟ್ಟಿದ್ದೆ. ಗಿಡಕ್ಕೆ ನೀರು ಹಾಕೊಂಡು ತಿನ್ನಿ ಅಂತವ. ನನ್ನ ಮಗಳು ಗಿಡಕ್ಕೆ ನೀರು ಹಾಕೊಂಡೆ ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಮತ್ತೆ ಅಕ್ಕಿ ತೊಳಿತಾ ಇದ್ರು, ಹಂಗಾಗಿ ಮೇಲ್ಗಡೆ ಬಂದಿದ್ದೀವಿ ನಾವು. ಇವಾಗ ದೀಪು ಚೇತಣ್ಣ ಇಬ್ಬರು ಬಂದು ತಿಂಡಿ ಹಾಕೊಡೋಣ ಅಂತ ಬರ್ತಾಯಿದ್ದೆ. ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ಮಣ್ಣಲ್ಲಿ ಈ ಥರ ಒಂದು ಬಟ್ಲೆ ಥರ ಮಾಡಿಬಿಟ್ಟು ರೊಳಿಕೆ ಕಡುಬು ಅಂತ ಹೇಳ್ಬಿಟ್ಟು ಉಂಡೆ ಮಾಡಿ ಹಾಕ್ತಾಯಿದ್ವು. ಅದೇ ನೆನಪಾಯ್ತು. ಹಂಗಾಗಿ ಕ್ಲೇ ಇತ್ತು, ನನ್ನ ಮಗಳು ತಗೊಂಡೋಗಿ ಮೇಲೆ ಹಾಕಿದ್ಲು, ಅದನ್ನು ನನ್ನ ಕೈ ಕೊಟ್ಟಲು. ಹಂಗಾಗಿ ನಾನು ಅದೇ ಥರ ಮಾಡಿಬಿಟ್ಟು ತಗೊಬಂದು ಒಳಗಿಟ್ಟೆ. ಇವಾಗ ಇವರಿಗೆ ತಿಂಡಿ ಹಾಕ್ಕೊಟ್ಟೆ. ಇವಾಗ ಇವ್ರು ಬಂದಾಗಲೇ 12 ಗಂಟೆ ಹತ್ತತ್ರ ಆಗಿತ್ತು. ಊಟ ಮಾಡೋ ಟೈಮಲ್ಲಿ ತಿಂಡಿ ತಿಂತಾಯಿದ್ದಾರೆ ಬಂದುಬಿಟ್ಟು. ನಮ್ಮ ಮನೇಲಿ ತಿಂಡಿ ಪಲಾವು ಮತ್ತು ರೊಟ್ಟಿ ಪಲ್ಯ ಗಿಣ್ಣ. ಆಮೇಲೆ ಸಿಟಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದ್ವಿ. ಸಿರಿ ಬರ್ತಡೆಗೆ ಬಟ್ಟೆ ತೆಗಿಬೇಕಿತ್ತು, ಹಂಗೆ ಮತ್ತೆ ನನ್ನ ಮಗಳಿಗೆ ಒಂದು ಸತಿ ಬಟ್ಟೆ ತಗೊಡ್ತೀನಿ ಅಂತ ಅಂದರು. ಸಿರಿಗೂ ನನ್ನ ಮಗಳಿಗೂ ತಗೊಂಡಂಗೆ ಆಗುತ್ತಲ್ಲ ಅಂತ ಹಂಗೆ ಬಂದ್ವಿ ತಗೊಂಡೋಗೋಣ ಅಂತವ. ಒಂದು ಜೊತೆ ತಗೊಂಡು ಹೋಗಿದ್ರು, ಮತ್ತೆ ಇನ್ನೊಂದು ಜೊತೆ ತಗೋಬೇಕಲ್ಲ ಅಂತವ ಬಂದ್ವಿ. ಹೋಗಿ ಬಂದು ಇದ್ರ ಮೇಲೆ ಕಣ್ಣಲ್ವಾ, ಇದೆ ಚೆನ್ನಾಗಿದೆ. ಈ ಸೈಜ್ ಆದರೆ ಸಾಕು. ಇದೇ ಕಲರ್ ಅಲ್ವಾ ಪಿಂಕು? ಎಷ್ಟೈತೆ ಪ್ರೈಸ್? ಅದು ಸಿರಿಗೆ ನೀನಿಗೆ ಆಗುತ್ತೆ, ಸ್ಟಿಚ್ ಮಾಡ್ಕೊಳ್ಳೋದು. ಒಂದು
ವೇಲು ಇದಾ ಚೂರು ಲೂಸೇ ಇರಲಿ, ಪೂರ್ತಿ ಟೈಟ್ ಏನು ಬೇಡ, ಇಷ್ಟು ಇಟ್ಕೊಂಡ್ರೆ ಆಗುತ್ತೆ. ಇವಾಗ ಒಂದು ಜೊತೆ ಸೀರೆಗೆ ಒಂದು ಜೊತೆ ಬಟ್ಟೆ ತೊಗೊಂಡಾಯ್ತು. ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹಾಕೊಂಡು ಹೋಗೋಕ್ಕೆ ಅಂತ ಒಂದು ಪ್ಯಾಂಟ್ ಶರ್ಟ್ ತೊಗೊಳ್ತಾ ಇದ್ದಾರೆ, ಇಲ್ಲಿ ವೇರ್ ಮಾಡೋಕ್ಕೆ ಅಂತವ. ಅದ್ರ ಜೊತೆ ಪೂಜಕ್ಕನ ಒಂದು 2 ಜೊತೆ ಡ್ರೆಸ್ ತೊಗೊಂಡ್ರು, ಬರ್ತಡೇಗೆ ಬೇಕು ಅಂತವ. ಇವಾಗ ನನ್ನ ಮಗಳಿಗೆ ಒಂದು ಜೊತೆ ನಮ್ಮ ಅತ್ತೆ ಕೊಡ್ತು, ಇನ್ನು ಪೂಜಕ್ಕೆ ಹೋಗಿ 2 ಜೊತೆ, ಸಿರಿಗೆ ಒಂದು ಜೊತೆ ತೊಗೊಂಡು ಇವಾಗ ಅಲ್ಲಿಂದ ಬಲೂನ್ ತಗೊಳಕ್ಕೆ ಅಂತ ಬಂದ್ವಿ. ಡೆಕೋರೇಷನ್ಗೆಲ್ಲ ಬೇಕಲ್ಲ ಅಂತ, ಬರ್ತ್ಡೇಗೆ ಡೆಕೋರೇಷನ್ ಮಾಡೋಕ್ಕೆ ಬಲೂನು ಮತ್ತು ಲೈಟಿಂಗ್ಸ್ ಎಲ್ಲ ಬೇಕಿತ್ತು ಸ್ವಲ್ಪ, ಹಂಗಾಗಿ ಬಂದು ತಗೊಂಡು ಹೋಗೋಣ ಅಂತವ. ಲೈಟಿಂಗ್ಸ್ ಹಾಕಿರ್ತೀವಲ್ಲ, ಕಾಣಲ್ವಾ? ಬ್ಲೂ ಕಲರ್ ಇದೆಯಾ? ಹುಡುಗಿ ಬ್ಲೂ ಕಲರ್ ಇವಾಗ ಅಲ್ಲಿ ಏನೇನು ಬೇಕೋ ಅವೆಲ್ಲ ತೊಗೊಂಡು ಬಂದ್ವಿ. ಬಲೂನ್ ಎಲ್ಲನೂ, ಲೈಟಿಂಗ್ಸ್ ಎಲ್ಲನೂ. ಇವಾಗ ಬಳೆ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗು ಬಳೆ ತಗೋಬೇಕಿತ್ತು, ಬಳೆ ಮತ್ತು ಸರ ಎಲ್ಲ ತಗೋಬೇಕಿತ್ತು. ಹಂಗಾಗಿ ಬಳೆ ಎಲ್ಲ ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ನನ್ನ ಮಗಳು ಅಮ್ಮ ಲಿಬ್ಬಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ನಮ್ಮ ಅತ್ತೆ ಹತ್ರ ಎಲ್ಲನೂ ಹೇಳ್ತಾ ಇದ್ಲು. ಅಮ್ಮ ನಂಗೆ ಅದು ಬೇಕು, ಇದು ಬೇಕು ಅಂತ. ತಲೆ ಕೂದಲೇ ಎಲ್ಲ ಕ್ಲಿಪ್ ಹಾಕೋಕ್ಕೆ ಕ್ಲಿಪ್ಪೆಲ್ಲ ಇಟ್ಕೊಂಡಿತ್ತು. ಆಮೇಲೆ ತಲೆ ಕೂದಲು ಬಂದಮೇಲೆ ಹಾಕಿದ್ರಾಗುತ್ತೆ ಚಿನ್ನಮ್ಮ, ಇವಾಗ ಬೇಡ ಅಂತ ಹೇಳ್ಬಿಟ್ಟೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ನನ್ನ ಮಗಳು ಒಂದು ಜೊತೆ ಬಳೆ ಮತ್ತು ಬ್ರಾಸ್ಲೆಟ್ ಥರ ಒಂದು ಲಿಬ್ಬಮ್ ಏನೋ ತೊಗೊಂತು. ಆಮೇಲೆ ಅಲ್ಲಿಂದ ಬಂದ್ವಿ ತೊಗೊಂಡು ಎಲ್ಲನೂ. ಮನೇಲಿ ಸ್ವಲ್ಪ ದಿನಸಿ ಐಟಮ್ ಇರಲಿಲ್ಲ, ಹಂಗಾಗಿ ದೀಪನ ಸಂಜೆ ಕರ್ಕೊಂಡು ಹೋಗಿ ತೊಗೊಂಡು ಬಂದೆ ನಾನು. ಎಣ್ಣೆ ಇಟ್ಟು ಎಲ್ಲ ಖಾಲಿಯಾಗಿತ್ತು, ಹಂಗಾಗಿ ಕರ್ಕೊಂಡು ಹೋದೆ. ದೀಪು ಹೆಂಗಿರೋ ಫ್ರೀ ಆಗಿದ್ವಲ್ಲ, ಹೋಗ್ಬಿಟ್ಟು ತಗೊಬರೋಣ ಅಂತವ. ತೊಗೊಂಡು ಬಂದು ಹಂಗೆ ಟೆರೆಸ್ ಮೇಲೆ ಬಂದ್ವಿ. ಬೇಜಾರಾಗ್ತಾಯಿತ್ತು, ಹಂಗೆ ಸ್ವಲ್ಪ ಟೆರೆಸ್ ಮೇಲೆ ಹೋಗ್ಬಿಟ್ಟು ತಿರ್ಗಾಡ್ಕೊಬರೋಣ ಬಾ ದೀಪು ಅಂತ ಕರ್ಕೊಂಡು ಬಂದೆ. ಹಂಗೆ ಸೂರ್ಯ ಮುಳುಗ್ತಾ ಇತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರು, ಹಂಗಾಗಿ ಅದೊಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.